ನಾನು ತುಂಬಾ ವರ್ಷದಿಂದ ನೋಡ್ತಾ ಇದೀನಿ ಸರ್. ನಿಮಗೆ ತುಂಬಾ ಇಷ್ಟವಾದಂತ ಸೀಸನ್ ಯಾವುದು? ಈ ಸತಿ ಗಿಲ್ಲಿ ಗೆದ್ದಿರೋದೇ ಸೀಸನ್ ಸರ್. ಏನ್ ಕರ್ನಾಟಕದಲ್ಲಿ ಗಿಲ್ಲಿ 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 ಬಿಗ್ ಬಾಸ್ ಮುಗ್ದಿರಿ, ಇನ್ನು ಗಿಲ್ಲಿ ಯಾವ ಮುಗ್ದಿಲ್ವಾ? ಗಿಲ್ಲಿದು ಸರ್ ಸಡನ್ ಆಗಿ ಮುಗಿಯಲ್ಲ ಸರ್, ಮುಗಿಯಲ್ಲ. ನೆಕ್ಸ್ಟ್ ಸೀಸನ್ ಯಾರು ಬರ್ತಾರೆ ಅಂತ ನೋಡಿ ಆಮೇಲೆ ಡಿಸೈಡ್ ಮಾಡೋದು. ನೀರ್ಸ್ ಅವ್ರು ಬಂದ್ರೆ ನೀವು ಅದು ಒಂದ್ ಸ್ವಲ್ಪ ಮರಿತೀರಿ. ಹೌದು, ಇಲ್ಲಿ ಗಿಲ್ಲನಿ ಗಿಲ್ಲಿನೇ. ಹೌದು. ಈಗ ಬಿಗ್ ಬಾಸ್ ಕಡೆಯಿಂದ ಒಂದ್ ಪ್ರೋಮೋ ಬಿಟ್ಟಿದ್ದಾರೆ, ನೋಡಿದ್ದೀರಾ? ಹೌದು, ನೋಡಿದ್ದೀನಿ ಸರ್. ಪ್ರೋಮೋ ಹೇಳಿ. ಯಾರು ಬೇಕಾದ್ರೂ ಹೋಗ್ಬೋದು, ಕಾಮನ್ ಮ್ಯಾನ್ ಯಾರು ಬೇಕಾದ್ರೂ ಬಿಗ್ ಬಾಸ್ ಹೋಗ್ಬೋದು ಅಂತ. ಹಿಂದೆ ಹೇಗಿತ್ತು ಹೇಳಿ? ಹಿಂದೆ ಆತರ ಇರ್ಲಿಲ್ಲ ಸರ್. ಅವ್ರವ್ರೆ ಯಾರನ್ನ ಬೇಕು ಚಾಯ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗೋರು. ಇವಾಗ ಹೆಂಗಿಲ್ಲ, ಇವಾಗ ಯಾರು ಬೇಕಾದ್ರೂ ಕಾಮನ್ ಮ್ಯಾನ್ ಹೋಗ್ಬೋದು ಅಂತ ಹೇಳಿದ್ದಾರೆ. ಬೈತಿದ್ರಿ ಹಣ ಇರೋರು. ಹೌದು ಸರ್, ಹೌದು ಸರ್. ಬಡವ್ರಿಗೆ ಅವಕಾಶನೇ ಇರ್ಲಿಲ್ಲ ಸರ್ ಹೋಗೋದಿಕ್ಕೆ. ಇವಾಗ ಬಡವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋದೇ ನಮ್ಮ ಆಸೆ. ಬಡವರು ಅನ್ನೋಕ್ಕಿಂತ ಸಾಮಾನ್ಯ ಜನಗಳಿಗೆ ಅವಕಾಶ ಇರ್ಲಿಲ್ಲ. ಹೌದು. ಅದರಿಂದ ಬಿಗ್ ಬಾಸ್ ಎಷ್ಟು ಒಳ್ಳೆ ಕೆಲಸ. ಅದು ತುಂಬಾ ಒಳ್ಳೆ ಕೆಲಸ ಸರ್. ಯಾವ ತರ ಜನ ಹೋಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಎಲ್ಲರೂ ಸರ್, ಹೂವು ಮಾರೋರು ಹೋಗ್ಬೋದು, ತರಕಾರಿ ಮಾರೋರು ಹೋಗ್ಬೋದು. ಎಷ್ಟು ಜನಕ್ಕೆ ತುಂಬಾ ಟ್ಯಾಲೆಂಟ್ ಇದೆಯೋ ಅವ್ರು ಎಲ್ಲಾರು ಹೋಗ್ಬೋದು ಸರ್. ಈಗ ನೀವು ನೋಡ್ದಂಗೆ ಯಾವ ತರ ಹೊರಗೆ ಕೆಲಸ ಮಾಡೋರಲ್ಲಿ ಟ್ಯಾಲೆಂಟ್ ನೋಡಿದ್ರಿ? ನಾವು ನಮ್ಮಲ್ಲೂ ಒಂಥರ ಟ್ಯಾಲೆಂಟ್ ಇದೆ. ಹೌದು ಸರ್. ನಿಮ್ಗೂ ಹೋಗ್ಬೇಕು ಅಂತ ಇಷ್ಟ ಇದೆ? ನಮಗೂ ಇಷ್ಟ ಇದೆ. ನಮ್ಗೂ ಹೋಗ್ಬೇಕು ಅಂತ ಇಷ್ಟ ಇದ್ರೆ ಅಲ್ಲಿ ಇದ್ದು ಆಡಕ್ ಇಷ್ಟ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ದಿವಸ ಬಿಗ್ ಬಾಸ್ ಮನೆ ಹೇಗಿದೆ ಅಂತ ನಾವು ನೋಡ್ಬೇಕು ಅಂತ ನಾನು ಇಷ್ಟ ಇದೆ. ಅಲ್ಲ, ಎಲ್ಲರೂ ಬಿಗ್ ಬಾಸ್ ಮನೆ ನೋಡ್ಬೇಕು ಅಂತ ಇಷ್ಟ ಇದೆ. ಒಂದ್ಸಲ ಹೋಗಿ ನೋಡೋಕ್ಕಿಂತ ಅಲ್ಲಿ ಏನಾರು ಒಂದಷ್ಟು ದಿವಸ ಇದ್ಬಿಟ್ಟು ಬರ್ಬೇಕು ಅಂತ ಎಲ್ರಿಗೂ ಬೇಕಲ್ವಾ? ಹೌದು ಸರ್. ಅದಕ್ಕೋಸ್ಕರ ಎಲ್ರು ಹೋಗ್ಲೇಬೇಕಲ್ವಾ? ಹೌದು, ಅದಕ್ಕೋಸ್ಕರ ಈಗ ನಮ್ಮಂತವ್ರನ್ನ ಕರ್ಕೊಂಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ದಿವಸ ಬಿಗ್ ಬಾಸ್ ಮನೆಗೆ ಹೋಗಿ ಅದು ಹೇಗಿದೆ ಅಂತ ನೋಡ್ಬೇಕು ಅನ್ನೋ ಆಸೆ ನಮಗೂ ಇದೆ. ಬಿಗ್ ಬಾಸ್ ಅಷ್ಟೊಂದು ಹುಚ್ಚು ಜನಗಳಿಗೆ. ಎಲ್ಲಾರು ಅಷ್ಟೇ ಸರ್, ಎಲ್ಲಾರು ಬಿಗ್ ಬಾಸ್ ಅಂದ್ರೆ ತುಂಬಾ ಇಷ್ಟಪಟ್ಟು ನೋಡೋದು. ದೊಡ್ಡವರಿಂದ ಸಣ್ಣ ಮಕ್ಕಳಿಂದ ನೋಡೋದು ಎಲ್ಲಾರು ಬಿಗ್ ಬಾಸ್ ನೋಡ್ತಾರೆ ಸರ್. ಈ ಸೀಸನ್ ಅದು ಫುಲ್ ಫೇಮಸ್ ಆಗೋದು ಎಲ್ರು. ಹೌದು ಸರ್. ಅಂತ ಏನ್ ಗಿಮಿಕ್ ಮಾಡ್ದ? ಅವ್ನ್ ಸೈಲೆಂಟ್ ಆಗಿದ್ದಿದೆ, ಅವ್ನ್ ಗಿಮಿಕ್ ಮಾಡಿರೋದು ಸರ್. ಸೈಲೆಂಟ್ ಆಗಿದ್ದಿದೆ. ಡೈಲಿ ನೋಡ್ತಿದ್ರಾ? ಹೌದು ಸರ್. ಅಲ್ಲ, ಯಾವ ಟೈಮಲ್ಲಿ ನೋಡ್ತೀರಾ ನೀವೆಲ್ಲ? ಹೂ ಕಟ್ಟೋದು ಬರೀ ಡೈಲಿ ಇಷ್ಟೊಂದು ವ್ಯಾಪಾರ ಮಾಡ್ತೀರಲ್ಲ ಸರ್. ನಾವು 9:30 10 ಗಂಟೆಗೆ ಹೋದ್ರು ಸರ್, 11:30 12 ಗಂಟೆಗೆ ನಾವು ನೋಡ್ಬಿಟ್ಟೆ ಮಲ್ಕೊಳ್ಳೋದು ಸರ್. ಹೌದು, ತಿರ್ಗಾ ರಿಟರ್ನ್ ಟೆಲಿಕಾಸ್ಟ್ ಮಾಡ್ತಾರಲ್ಲ ಸರ್. 11 ಗಂಟೆಗೆ ನೋಡಿದ್ರು 11 12 ಗಂಟೆ 12:30ವರೆಗೂ ನೋಡ್ಬಿಟ್ಟೆ ಮಲ್ಕತ್ತಿದ್ದ ನಾವು. ಸೀರಿಯಲ್ ಗಿರಲ್ ಯಾವ ನೋಡುದಿಲ್ವಾ? ಸೀರಿಯಲ್ ತೆಗೆದಾಕ್ ಬಿಡ್ತಾರೆ ಸರ್. ಬಿಗ್ ಬಾಸ್ ಬಂದ್ರೆ ಮುಗ್ದಾಯ್ತು ಕತೆ, ಸೀರಿಯಲ್ ಕತೆ. ಯಾರು ನೋಡಲ್ಲ ಅಷ್ಟೇ. ಹೌದು, ಯಾರು ನೋಡಲ್ಲ, ಬರೀ ಬಿಗ್ ಬಾಸ್ ನೋಡ್ತಾರೆ. ಹೌದು, ಬಿಗ್ ಬಾಸ್ ಬರೋ ಗಂಟೆ ಸೀರಿಯಲ್ ನೋಡ್ಬೋದು. ಬಿಗ್ ಬಾಸ್ ಬಂದ್ಮೇಲೆ ಸೀರಿಯಲ್ ಏನಪ್ಪ ಬಿಗ್ ಬಾಸೇ ನೋಡೋದು. ನೀವು ಹೂ ಕಟ್ಟೋದು ಎಷ್ಟೊತ್ತು ಶುರು ಮಾಡ್ತೀರಿ? ನಾವು ಬೆಳಗ್ಗೆಯಿಂದ ಮನೆಯಲ್ಲೇ ಸ್ಟಾರ್ಟ್ ಮಾಡ್ತೀವಿ ಸರ್. ಡೈಲಿ ಎಷ್ಟೊತ್ತು ಶುರು ಆಗುತ್ತೆ? ನಾವು ಬೆಳಗ್ಗೆ ಒಂದು 10 ಗಂಟೆಯಿಂದ ಹೂವು ಕಟ್ಕೋತೀವಿ ಸರ್. ನಾವು ಒಂದು 5 ಗಂಟೆ ಗಂಟೆ ಕಟ್ಕೊಂಡು 5 ಗಂಟೆ ಮೇಲೆ ಸುಂಕದ ಕಡೆ ಬಸ್ ಸ್ಟಾಪ್ ಬರ್ತೀವಿ. ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ ಎಷ್ಟೊತ್ತು ಗಂಟೆ ಇರ್ತೀರಾ? ನಾವು ಇಲ್ಲ, ಬೆಳಗ್ಗೆ ಒಂದು 10 ಗಂಟೆಯಿಂದ ಮನೇಲಿ ಕಟ್ತೀವಿ. 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಮನೇಲಿ ಕಟ್ಕೊಂಡು 5 ಗಂಟೆ ಹಂಗೆ ಸುಂಕದ ಕಟ್ಟೆಗೆ ಬರ್ತೀವಿ. ಎಷ್ಟು ವರ್ಷದಿಂದ ಹೂ ಕಟ್ತಾ ಇದ್ದೀರಾ? ನಾವು ಆಗ್ಲೇ ಒಂದು 15-20 ವರ್ಷದಿಂದ ನಾನು ಹೂವನ್ನೇ ಕಟ್ತಾ ಇರೋದು. ಇದೆ ನಮ್ಗೆ. ಸಿಟಿ ಮಾರ್ಕೆಟ್ ಅಲ್ಲಿ ಬಿಟ್ಟು ಇಲ್ಲ ಸುಂಕದ ಕಟ್ಟೆ ಇಲ್ಲ ಅಂದ್ರೆ ಸಿಟಿ ಮಾರ್ಕೆಟ್, ಕೇರ್ ಮಾರ್ಕೆಟ್. ಡೈಲಿ 30 kg 40 kg ಆಗುತ್ತೆ. ಒಂದ್ 30 kg ಇದು ಅಂದ್ರೆ ಒಂದು 75-80 ಮಾರು ಆಗುತ್ತೆ ಡೈಲಿ. ಒಂದು 70-80 ಮಾರು ಡೈಲಿ ಕಟ್ತೀರಾ? ಡೈಲಿ ಕಟ್ತೀವಿ. ಹೆಣ್ಮಕ್ಳು ನೀವು ಒಂದ್ ಕಟ್ಬಿಡ್ತೀರಾ? ಹೂ ಕಟ್ಟಕ್ ಕಲ್ತಿದ್ದೀರಾ? ಕಲ್ತಿದೀವಿ ಸರ್. ಸರ್ ಕೆಲಸ ಅಂತ ಬಂದಾಗ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಏನು ಇಲ್ಲ ಸರ್. ಎಲ್ಲಾ ಕೆಲ್ಸನು ಹೆಣ್ಮಕ್ಳು ಮಾಡ್ಬೋದು, ಎಲ್ಲಾ ಕೆಲ್ಸನು ಗಂಡ್ಮಕ್ಳು ಮಾಡ್ಬೋದು. ಈಗಿನ ಕಾಲದಲ್ಲಿ ಎಲ್ಲ ಪ್ರೂವ್ ಆಗ್ಬಿಟ್ಟಿದೆ. ಅದು ಹೀರೋ ಇದ್ದಂಗಿದ್ದೀರಾ, ಆದ್ರೆ ಹೂ ಕಟ್ಕೊಂಡಿದ್ದೀರಾ, ಯಾಕೆ ಬೇಜಾರಾಗುತ್ತೆ ಸರ್? ನಮ್ ಕೆಲ್ಸದ ಮೇಲೆ ನಮ್ಗೆ ಗೌರವ ಇರ್ಬೇಕು. ನಮ್ ಕೆಲ್ಸದ ಮೇಲೆ ನಮ್ ಗೌರವ ಯಾವತ್ತಿಲ್ಲ ಅನ್ಸುತ್ತೋ ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಹೋಗಿ ಔತ್ಕೊಳ್ಳುವಂತ ಕೆಲಸ ಯಾವತ್ ಮಾಡ್ತೀವೋ ನಮ್ ಕೆಲ್ಸದ ಮೇಲೆ. ನಮ್ ಕೆಲ್ಸ ಸರ್ ಒಂದ್ ಹೆಂಗ್ ಗೊತ್ತಾ, ಕೆಲವರು ಫುಟ್ಪಾತ್ ಅಲ್ಲಿ ಮಾಡ್ತಾರೆ, ಕೆಲವರು ಶೋರೂಮ್ ಒಳಗ್ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಎಲ್ಲಾ ಕಡೆ ಒಂದೇನೆ ಇರೋದು. ಅವರು ದುಡ್ಡು ಸಂಪಾದನೆ ಮಾಡೋದು, ನಾವು ದುಡ್ಡೇ ಸಂಪಾದನೆ ಮಾಡೋದು ಸರ್. ಹೌದು, ನಾವಂದ್ರೆ ಕಷ್ಟ ಬಿದ್ದು ಕುತ್ಕೊಂಡ್ ಮಾಡ್ತೀವಿ, ಅವರು ಒಳಗಡೆ ಕಷ್ಟ ಬಿದ್ದು ಕುತ್ಕೊಂಡ್ ಮಾಡ್ತಾರೆ ಅಷ್ಟೇ. ಹೌದು ಸರ್, ನ್ಯಾಯವಾಗಿ ಬದುಕಿದ್ರೆ ಯಾವ ಕೆಲಸ ಮಾಡಿದ್ರು ಅವಮಾನ ಇಲ್ಲ ಸರ್. ಯಾಕೆ ಹೇಳಿದೆ ಅಂತಂದ್ರೆ ನಿಮ್ ಸ್ಟ್ರಗಲ್ ಬಿಗ್ ಬಾಸ್ ಅವ್ರ ಗೊತ್ತಾಗಿ ನಿಮ್ನ ಕರೀಲಿ ಸರ್. ನಮ್ಮ ಹೂವ ಮರನ್ನು ಒಬ್ರು ಕರ್ಕೊಂಡು ಹೋಗಿ ಸರ್. ಅದ್ರಲ್ಲಿ ನಿಮ್ಗೆ ಅವಕಾಶ ಸಿಕ್ಬಿಟ್ರೆ ಖುಷಿ. ನಾನು ಹೋಗ್ತೀನಿ. ಹೋಗ್ಬಿಟ್ಟು ಅಲ್ಲಿ ಯಾವ ತರ ಆಟ ಆಡ್ಬೇಕು ಅಂತ ಇಷ್ಟ ಇದೆ ನಿಮ್ಗೆ? ಅಲ್ಲಿ ರೂಲ್ಸ್ ತಕ್ಕನಾಗಿ ನಾವು ಆಟ ಆಡ್ಬೇಕು. ಯಾವತ್ತೈತು ನಾವು ಇಲ್ಲಿ ಇಷ್ಟ ಬಂದಂಗೆ ಇದ್ದೀವಿ ಅಂತ ಅಲ್ಲೂ ಹೋಗಿ ಇಷ್ಟ ಬಂದಂಗೆ ಇರಕ್ ಆಗಲ್ಲ. ಅದ್ರಿಂದ ಅಲ್ಲಿ ಕಾಮಿಡಿ ಮಾಡ್ಬೇಕು, ಎಲ್ಲರ ಜೊತೆ ಬೆರೀಬೇಕು. ಹೌದು, ಎಲ್ಲ ಮಾಡ್ಬೇಕು, ಎಲ್ಲದಕ್ಕೂ ಸಿದ್ಧವಾಗಿರ್ಬೇಕು ಸರ್. ಬಿಗ್ ಬಾಸ್ ಅಂತ ಹೋದ್ಮೇಲೆ ಎಲ್ಲದಕ್ಕೂ ಹೋದ್ರೆ ಬಿಗ್ ಬಾಸ್. ಈಗ ಎಲ್ಲರೂ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಇಷ್ಟಪಡ್ತಾರಲ್ಲ. ಹೌದು, ಬಿಗ್ ಬಾಸ್ ಮನೆ ಅನ್ನೋದು ಏನಪ್ಪಾ, ಬಿಗ್ ಬಾಸ್ ಮನೆ ಅನ್ನೋದು ಒಂದು ಏನಪ್ಪಾ ಅರಮನೆ ಇದ್ದಂಗೆ.
ಅದು ಒಂದ್ ಏನ್ ಗೊತ್ತಾ, ಅಟ್ಲೀಸ್ಟ್ ಹೋಗಿ ಅಲ್ಲಿ ನಾವು ಕಂಟೆಂಟ್ ಆಗಿ ಇದ್ ಮಾಡಕ್ ಆಗಿಲ್ಲ ಅಂದ್ರೂ ಒಂದ್ ದಿವಸನಾರ ಹೋಗಿ ನೋಡ್ಕೊ ಬರ್ಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದ್ ದಿವಸ ಅಟ್ಲೀಸ್ಟ್ ಎಲ್ರಿಗೂ ನೋಡಕ್ ಅವಕಾಶ ಕೊಡ್ತಾರಲ್ಲ, ಅವಾಗ ನೋಡ್ಬೋದಲ್ವಾ? ಅವಾಗ ನೋಡ್ಬೋದು. ಆದ್ರೆ ಎಲ್ಲಾರು ಇದ್ದಾಗ ನೋಡಕ್ ಒಂಥರ ಖುಷಿನೇ ಬೇರೆ ಇರುತ್ತಲ್ಲ ಸರ್. ಆಟ ಆಡುವಾಗ ಹೌದು, ಆಟ ಆಡ್ಬೇಕಾದ್ರೆ ನೋಡ್ಬೇಕಾದ್ರೆ ಖುಷಿನೇ ಬೇರೆ ಇರುತ್ತೆ. ಈಗ ಹಿಂದೆ 10-11ಕ್ಕಿಂತ ಹಿಂದೆ ಬರೀ ಏನಂತಂದ್ರೆ ಇದು ಏನಂತಂದ್ರೆ ಅಲ್ಲಿ ಹೋಗಿ ಜಸ್ಟ್ ರೆಕಗ್ನೈಸ್ ಆಗಿ ಗುರುತಿಸ್ಕೊಳಕ್ ಹೋಗ್ತಿದ್ರು. 11-12ರಿಂದ ಟ್ಯಾಲೆಂಟ್ ಇರೋರು ಮಾತ್ರ ಹೌದು ಆಗ್ಬಿಟ್ಟಿದೆ. ಹೌದು. ಈಗ 10-11 ಅನ್ನೋದಕ್ಕಿಂತ ಸರ್ ಇವಾಗ ಹೆಂಗಿದೆ ಅಂದ್ರೆ ಮನುಷ್ಯನ್ಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಬಿಗ್ ಬಾಸ್ ಮನೆ, ಇಲ್ಲಾಂದ್ರಿಲ್ಲ. ಇವಾಗ ಈ ಸತಿ ಕಾಮನ್ ಮ್ಯಾನ್ಗೆಲ್ಲ ಹೇಳಿದಾರಲ್ವಾ, ನೀವ್ ಯಾರು ಬೇಕಾದ್ರೂ ಹೋಗ್ಬೋದು ಅಂತ. ನಾನ್ ಯಾರಿಗೂ ಎಲ್ಕ ಹೇಳೋದು ಇಷ್ಟೇ, ಯಾರ್ಯಾರಿಗೆ ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದೆಯೋ ದಯಮಾಡಿ ಬಿಗ್ ಬಾಸ್ಗೆ ಹೋಗ್ರಿ ಅಂತ ನಾನು ಹೇಳ್ತೀನಿ. ಎಲ್ರು ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಅವಕಾಶ ಇದ್ದವ್ರು ಸಿಗ್ಲಿ. ಹೌದು, ಅವಕಾಶ ಇದ್ದವ್ರಿಗೆ ಯಾರಿಗ್ ಬೇಕಾದ್ರೂ ಸಿಗ್ಲಿ. ಏನ್ ಸರ್ ಅಷ್ಟು ಜನ ಟ್ಯಾಲೆಂಟ್ ಇದ್ದಾರೆ ಹೌದು ಸಾಮಾನ್ಯ ಜನಗಳಲ್ಲಿ. ಹೌದು. ಹಿಂದೆಲ್ಲ ಏನ್ ಹೇಳ್ತಿರೋ ಅಂದ್ರೆ ಅವರೇ ಸೆಲೆಕ್ಟ್ ಮಾಡ್ಬಿಡ್ತಾರೆ ಅಂತ. ಬಿಗ್ ಬಾಸ್ ಅವರು ನಮ್ಗೆ ಚಾಯ್ಸ್ ಕೊಟ್ಬಿಟ್ಟವ್ರೆ. ಹೌದು, ಅದು ಒಳ್ಳೇದಲ್ವಾ? ಹೌದು ಸರ್. ಸರ್ ಮರಕ್ಕಿಂತ ಮರ ದೊಡ್ಡದಾಗಿರುತ್ತೆ ಅಂತ ಇನ್ನೇನ್ ಕೇಸ್ ಸರ್ ಹೇಳೋದು. ಎಲ್ಲಾರು ಕಂಟೆಂಟ್ ಮಾಡ್ಲಿ ಅಂತಾನೆ ಹೇಳೋದು. ಹೌದು ಹೌದು, ಕೊಟ್ಟಿರೋದು ಒಳ್ಳೇದು. ಒಳ್ಳೇದು, ಒಳ್ಳೆ ಕೆಲ್ಸ. ನಮ್ಮಂತ ಬಡವ್ರು ಹೋಗ್ಲಿ, ನಮ್ಮಂತ ಬಡವ್ರ ಮಕ್ಳು ಗೆಲ್ಲಿ ಅಷ್ಟೇ ಸರ್. ಏನದು ಒಂದು ಟ್ರೆಂಡ್ ಆಗ್ಬಿಟ್ಟದಲ್ಲ, ಬಡವ್ರ ಮಕ್ಳು ಗೆಲ್ಲಿ, ಬಡವ್ರ ಮಕ್ಳು ಗೆಲ್ಲಿ ಅನ್ನೋದು ಎಲ್ಲ ಕಡೆ. ಹೌದು ಸರ್, ಬಡವ್ರ ಮಕ್ಳು ಬೆಳಿಬೇಕು ಸರ್. ಈ ದಾಳಿ ಧನಂಜಯ ಅವ್ರು ಹೇಳಿದ್ದು ಎಲ್ಲ ಕಡೆ ಅಪ್ಲೈ ಆಗ್ಬಿಟ್ಟದಲ್ವಾ? ಹೌದು, ಬಡವ್ರ ಮಕ್ಳು ಗೆಲ್ಬೇಕು, ರೈತರ ಮಕ್ಳು ಗೆಲ್ಬೇಕು, ತರಕಾರಿ ಗೆಲ್ಬೇಕು, ಗೆಲ್ಬೇಕು, ಎಲ್ಲಾರು ಗೆಲ್ಬೇಕು ಸರ್. ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಶ್ರಮ ಪಟ್ಟವರಿದ್ದಾರೆ, ಅವರೆಲ್ಲರೂ ಕೊಟ್ಬಿಡಿ ಅವ್ರು ಕುಡಿ ಗಿಲ್ಲಿಯಿಂದ ಸರ್. ಗಿಲ್ಲಿ 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 ಸರ್ ಗಿಲ್ಲಿ ಗೆದ್ದಿದ್ದಾನೆ ಅಂತ ಸುಮ್ನೆ ಇರಬಾರ್ದು. ಗಿಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು. ಒಳ್ಳೊಳ್ಳೆ ಕೆಲಸ ಮಾಡಿದಾಗ ಜನಕ್ಕೂ ಇಷ್ಟ ಆಗ್ತಾರೆ. ಮುಂದೆ ಏನೇ ಬಂದ್ರು ಗಿಲ್ಲಿ ಅನ್ನೋದ್ಕಿಂತಲ್ಲ, ಎಲ್ಲಾರ್ಗು ಅಷ್ಟೇ ಹೇಳೋದು, ಬಿಗ್ ಬಾಸ್ ಗೆದ್ದಿರೋದ್ರಿಂದ ಗಿಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಅದ್ರಿಂದ ನೀವು ಹೂ ಕಟ್ತಿರಲ್ಲ ಸರ್, ನೀವು ಹೌದು ಒಂದ್ಸರಿ ಕಟ್ಕೊಂಡು ಸರ್ ಅಕ್ಕರ ಕೂಡ ಕೆಲಸ ಕಟ್ಟಿ ಒಂದಷ್ಟು ಹೂ ಕೊಟ್ಬಿಡಿ. ಹೂ ಕೊಟ್ಬಿಡಿ. ಕೊಟ್ಟಾಗಿಲ್ವಾ? ಇಲ್ಲ, ಈಗಲೂ ನಾನು ಬಂದಿರೋದು ನಾಳೆ ಕೊಟ್ಟು. ಏನದು? ಸರ್ ನೀವು ಎಷ್ಟು ವರ್ಷದಿಂದ ಎಷ್ಟು ಯಾವ ವಯಸ್ಸಿನ ಹೂ ಕಟ್ಟೋದು ಕಲ್ತ್ರಿ ನೀವು? ಸರ್ ನಾನು ಒಂದು 10 ವರ್ಷನೂ ಇಲ್ಲ ಸರ್. ನಾನು ಹುಟ್ಟು ನಮ್ ತಾಯಿ ಮಾಡ್ತಾ ಇದ್ರು, ನಮ್ ತಾಯಿಯಿಂದ ನಾನು ಕಲ್ತ್ಕೊಂಡು ನಾನು ಮಾಡ್ತಾ ಇರೋದು ಸರ್. ಇಲ್ಲ ಸರ್, ನಂಗೆ ಇದ್ರಲ್ಲೇ ತೃಪ್ತಿ ಸರ್. ನಮ್ ಮನೇಲಿ ನಮ್ಮ ಅಣ್ಣನು ಹೂವನ್ನೇ ಮಾರೋದು, ನಮ್ ತಾಯಿನೂ ಹೂವ ಮಾರೋದು. ಆಲ್ಮೋಸ್ಟ್ ನಮ್ ಫ್ಯಾಮಿಲಿ ಒಂದ್ 25-30 ಜನ ಕುಟುಂಬ ಇದೀವ ಸರ್. ನಾವೆಲ್ಲರೂ ಹೂವನ್ನೇ ಮಾರೋದು ಸರ್. ಎಲ್ಲ ಹೂವ ಕಟ್ಟದೇನೆ. ಹೌದು ಸರ್, ಹೂವ ಕಟ್ಟ ಇದು ಲಕ್ಷ್ಮಿ ಇದ್ದಂಗೆ ಸರ್. ಇದು ಹೌದು, ಈ ಲಕ್ಷ್ಮಿಯಿಂದಾನೇ ನಾವು ಮುಂದಕ್ಕೆ ಹೋಗ್ತಾ ಇರೋದು. ಅಂದ್ರೆ ತುಂಬಾ ನೀವು ಹೂ ಕಟ್ಟಿದ್ದು ನಿಮ್ ಕಲ್ತಿದ್ದು ನಿಮ್ ತಾಯಿಯಿಂದಾನೆ? ಹೌದು ಸರ್, ಎಲ್ಲ ನಮ್ ತಾಯಿಯಿಂದಾನೆ ಸರ್. ಹೋಗ್ಲಿ ಸರ್, ನಿಮ್ಮಂತವ್ರು ಕೂಡ ಅಟ್ಲೀಸ್ಟ್ ಬಿಗ್ ಬಾಸ್ ಬರ್ಲಿ. ಯಾಕಂದ್ರೆ ಇಷ್ಟೊಂದು ಶ್ರಮಜೀವಿಗಳಿದ್ರೆ ನಿಮ್ಮಂತವ್ರು ಕೂಡ ಅವ್ರ ಅವಕಾಶ ಕೊಡ್ತಾರೆ. ಒಳ್ಳೇದಾಗ್ಲಿ. ನೀವು ಈ ಸರಿ ಬಿಗ್ ಬಾಸ್ ಹೋಗೋದಕ್ಕೆ ಏನಾದ್ರು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ? ಸರ್ ಏನು ಇಲ್ಲ ಸರ್, ನಾನು ಏನು ಮಾಡಿಲ್ಲ ಸರ್. ನೀವು ಮಾಡ್ಬೇಕು ಅಂತ ಗೊತ್ತಿಲ್ಲ, ನಿಮ್ಗೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ? ನಮ್ಗೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸರ್ ನಮ್ಗೆ. ಅಕಸ್ಮಾತ್ ಈ ವಿಡಿಯೋ ನೋಡ್ಕೊಂಡೆ ಅವರು ಅವಕಾಶ ಕೊಟ್ಟರೆ ಖುಷಿ ಆಗುತ್ತಾ? ಹೌದು ಸರ್, ಅವಕಾಶ ಕೊಟ್ರೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಬಿಗ್ ಬಾಸ್ ಟೀಮ್ ಅವ್ರಿಗೆ ಸರ್, ಬಿಗ್ ಬಾಸ್ ಟೀಮ್ ಅವ್ರಿಗೆ ಸರ್ ನಮ್ನು ಕರ್ಕೊಳ್ಳಿ, ನಮ್ಮಂತ ಬಡವ್ರ ಮಕ್ಳನ್ನು ಕರ್ಕೊಳ್ಳಿ ಸರ್. ಸರ್ ನಮ್ಮಂತ ಬಡವ್ರ ಮಕ್ಳನ್ನು ಕರ್ಕೊಳ್ಳಿ. ನಮ್ಗೆ ಹೆಂಗ್ ಅಪ್ಲೋಡ್ ಮಾಡೋದು ಅಂತ ಗೊತ್ತಿಲ್ಲ ವಿಡಿಯೋ ಎಲ್ಲ ನಮ್ಗೆ. ಅಷ್ಟು ಅಪ್ಲೋಡ್ ಮಾಡೋದು ಅಂತಂದ್ರೆ ಹೇಗೆ ಅಂತಂದ್ರೆ ಅವರು ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಹೌದು, colorskannada.geostar.com ಅಂತ ಹೇಳಿ. ಅದನ್ನ ಗೂಗಲ್ ಹೋಗ್ಬಿಟ್ಟು ನೀವು ಗೂಗಲ್ ಅಂತ ಇದು ಗೊತ್ತಿದೆ ಅಲ್ವಾ ಮೊಬೈಲ್, ಅದನ್ನ ವೆಬ್ಸೈಟ್ ಹಾಕಿದ್ರೆ ಓಪನ್ ಆಗುತ್ತೆ. ಹೌದು, ಅದು ಓಪನ್ ಆಗ್ಬಿಟ್ಟು ಒಂದು ಮೊಬೈಲ್ ನಂಬರ್ ರಿಜಿಸ್ಟ್ರೇಟ್ ಕೇಳುತ್ತೆ. ಹೌದು, ನಿಮ್ ಮೊಬೈಲ್ ನಂಬರ್ ವೆರಿಫೈ ಆಯ್ತು ಅಂತಂದ್ರೆ ನಿಮ್ದು ಫೋನ್ ಹೆಸರು, ನಿಮ್ದು ಏಜು, ಮೇಲ್ ಐಡಿ ಹಾಕ್ತಂದ್ರೆ ನಿಮ್ ಅಡ್ರೆಸ್ ಎಲ್ಲ ಬರುತ್ತೆ. ಆಮೇಲೆ ನಿಮ್ದು ಒಂದು ವಿಡಿಯೋ, ನೀವು ಯಾಕೆ ಹೋಗ್ಬೇಕು, ನೀವು ಬಿಗ್ ಬಾಸ್ ಯಾಕೆ ಹೋಗ್ಬೇಕು ಅಂತ ಒಂದು 3 ನಿಮಿಷದ ಒಂದು ವಿಡಿಯೋ ಮಾಡ್ಬೇಕು. ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಕೊಟ್ರೆ ಸೆಲೆಕ್ಷನ್ ಆಗುತ್ತೆ. ಆ ತರದ್ದು
ನಿಮ್ಗೆ ಯಾರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ಮನೇಲಿ ಯಾರು ಓದಿರೋ ಮಕ್ಕಳು ಅಕ್ಕಪಕ್ಕದಲ್ಲಿ ಇರೋರು ಕೇಳಿ ಅಪ್ಲೋಡ್ ಮಾಡಿಸಿ. ಓಕೆ ಸರ್. ಮಾಡಿಸ್ತೀರಾ? ಸರ್ ಮಾಡಿಸ್ತೀನಿ ಸರ್, ನಮಗೂ ಗೊತ್ತಿರ್ಲಿಲ್ಲ, ಈಗ ಇದು ನಿಮ್ಮಿಂದ ಗೊತ್ತಾಗಿದೆ, ನಮಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ನಾವು ಮಾಡ್ತೀವಿ ಸರ್.